ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು GPSTR ಸಮಾಜ ವಿಜ್ಞಾನ 2015ರಿಂದ 22ರವರೆಗಿನ ಎಲ್ಲ ಪೇಪರ್ಗಳನ್ನ ಆಲ್ರೆಡಿ ನೋಡಿದ್ದೀವಿ ಸ್ನೇಹಿತರೆ, ಅಪ್ಲೋಡ್ ಮಾಡಿದ್ದೀನಿ. ನೋಡ್ಕೊಳ್ಳಿ. ಎಕ್ಸಾಮು ತುರ್ತು ಇನ್ನು ಒಂದೂವರೆ ತಿಂಗಳಷ್ಟೇ ನಮಗೆ ಕಾಲಾವಕಾಶಗಳಿದ್ದಾವೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಈ ಎಲ್ಲ ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ರಾಜ್ಯಶಾಸ್ತ್ರವನ್ನು ಸೇರಿಕೊಂಡಾಗೆ ನೋಡಿ. ಬೇಕಂದರೆ ಇದರ ಜೊತೆಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಈ ಒಂದು ತರಗತಿಯಲ್ಲಿ ವ್ಯವಹಾರ ಅಧ್ಯಯನ ಒಂದು ಬಿಟ್ಟಿದ್ದೆ, ಹಾಗಾಗಿ ಆ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡೋ ಒಂದು ಪ್ರಯತ್ನ. ಇದು ವ್ಯವಹಾರ ಅಧ್ಯಯನ, ಸಾರ್ವಜನಿಕ ಆಡಳಿತ ಮತ್ತು ಸಮಾಜಶಾಸ್ತ್ರ ಇಷ್ಟು ವಿಚಾರಗಳನ್ನು ಒಳಗೊಂಡಿದೆ. ಇದು ಪ್ರಶ್ನೋತ್ತರಗಳ ಘಟಕವಾರು ವಿವರಣೆ ಇದೆ ಸ್ನೇಹಿತರೆ. ಏನು 2015ರಿಂದ 22ರವರೆಗಿನ ಪೇಪರ್ಗಳಲ್ಲಿ ಟಾಪಿಕ್ ವೈಸ್ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥದ್ದನ್ನು ಒಟ್ಟಿಗೆ ಸೇರಿಸಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ. ಗಾಬರಿ ಆಗಬೇಡಿ, ಟೆನ್ಷನ್ ಆಗಬೇಡಿ. ತುಂಬ ಟೆನ್ಷನ್ ಮಾಡ್ಕೊಂಡು ಓದೋಷ್ಟು ಎಕ್ಸಾಮ್ ಹತ್ರ ಬಂದುಬಿಟ್ಟಿದೆಯಲ್ಲ, ಅದನ್ನು ಕವರ್ ಮಾಡಿಲ್ಲ, ಇದನ್ನು ಕವರ್ ಮಾಡಿಲ್ಲ ಅಂತ ಓದ್ತಾ ಹೋದಷ್ಟು ನಿಮಗೆ ಗೊಂದಲ ಆಗುತ್ತೆ. ತಾಳ್ಮೆಯಿಂದ ಓದುವ ಒಂದು ಪ್ರಯತ್ನವನ್ನು ಮಾಡಿ. ಈ ಎಲ್ಲ ನಮ್ಮ ವಿಡಿಯೋಗಳು ಇಲಾಖಾ ಕೀ ಉತ್ತರಗಳನ್ನೇ ಒಳಗೊಂಡಿರ್ತದೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ. ನಮ್ಮ ಚಾನಲ್ನ ವಿಶೇಷತೆ ಅಂತಂದರೆ ಬ್ಲೂ ಪ್ರಿಂಟ್ ಸ್ನೇಹಿತರೆ. ಎಲ್ಲದರಲ್ಲೂ ಕೂಡ ನೀವು ನೋಡ್ಬೋದು, TET ವಿಚಾರಗಳಾಗಿರ್ಬೋದು, GPSTR ವಿಚಾರಗಳಾಗಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ನಾನೇನು ಮಾಡಿದ್ದೀನಿ, ಬ್ಲೂ ಪ್ರಿಂಟ್ ಸಮೇತ ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಾಗೆ ಇತ್ತೀಚಿನ ಒಂದು ಹೊಸ ನಿಯಮಗಳ ಪ್ರಕಾರ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೈ ಬಿಟ್ಟಿದ್ದಾರೆ. ಈ ವಿವರಣಾತ್ಮಕ ಪ್ರಶ್ನೆಗಳನ್ನ ನಾವು ಬಿಟ್ಬೇಡ, ಅದನ್ನು ಸ್ಕಿಪ್ ಮಾಡ್ತಾ ಹೋಗ್ತೀನಿ. MCQ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಬನ್ನಿ. ವ್ಯವಹಾರ ಅಧ್ಯಯನದಲ್ಲಿ 2015ರಿಂದ 22ರವರೆಗೆ ವ್ಯವಹಾರ ಅಧ್ಯಯನ, ಇದರಲ್ಲಿ 2 ಪ್ರಶ್ನೆಗಳಿದ್ದಾವೆ. ವ್ಯವಹಾರ ಪದ್ಧತಿ ಆರ್ಥಿಕ ಚಟುವಟಿಕೆ ಮೇಲೆ 1 ಪ್ರಶ್ನೆ, ವ್ಯಾಪಾರ ವ್ಯವಹಾರದ ಮೇಲೆ 1 ಪ್ರಶ್ನೆ, ವ್ಯವಹಾರ ಕೈಗಾರಿಕೆ ಮೇಲೆ 1 ಪ್ರಶ್ನೆ, ಹಣದ ಮಾರುಕಟ್ಟೆ 2 ಪ್ರಶ್ನೆ, ಮಾರಾಟ ಮಿಶ್ರಣ 1 ಪ್ರಶ್ನೆ, ಉದ್ಯಮಿ ಇದರ ಮೇಲೆ 2 ಪ್ರಶ್ನೆಗಳು, ಗ್ರಾಹಕರ ಮೇಲೆ 4 ಪ್ರಶ್ನೆ, ಗ್ರಾಹಕ ಶಿಕ್ಷಣ 3 ಪ್ರಶ್ನೆಗಳು, ವಿಮೆ ಮೇಲೆ 1+2 ಒಟ್ಟು 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿವರಣಾತ್ಮಕ ಪ್ರಶ್ನೆಗಳು ಬಿಟ್ಬೇಡ, ಯಾಕೆಂದರೆ ಒಳ್ಳೆ ವಿಚಾರ ನಮಗೆ. ವಿವರಣಾತ್ಮಕ ಪ್ರಶ್ನೆಗಳನ್ನ ಕೈಬಿಟ್ಟು ಓನ್ಲಿ ಮಲ್ಟಿಪಲ್ ಚಾಯ್ಸು. ಪೇಪರ್ 1 ಇದು ಕೂಡ 100 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸು, ಜೊತೆಗೆ ಪೇಪರ್ 2 ಕೂಡ 100 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸೇ ಇರುತ್ತೆ. ಈ ಸಲ ಒಂದು ವಿಶೇಷತೆ ನಿಮಗೆ ಗೊತ್ತೇ ಇದೆ. 5ನೇ ಆಪ್ಷನನ್ನು ಟಿಕ್ ಮಾಡಬೇಕಾಗಿರ್ತದೆ. ಗೊತ್ತಿಲ್ಲ ಅಂದರೆ ಆನ್ಸರು ಬಿಡಬೇಡಿ ಯಾವುದೇ ಕಾರಣಕ್ಕೂ. ಇನ್ ಕೇಸ್ ಬಿಟ್ಟರೆ ಅದು ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ. ಫಿಲ್ ಮಾಡಿದ್ರೆ ಅದಕ್ಕೆ ನೆಗೆಟಿವ್ ಆಗುವಂಥ ಇರೋದಿಲ್ಲ. ಆ ಒಂದು ವಿಚಾರವನ್ನು ಮನದಲ್ಲಿ ಇಟ್ಕೊಂಡು ಇದ್ರ ಜೊತೆಗೆ ಸಾರ್ವಜನಿಕ ಆಡಳಿತದಲ್ಲೂ ಕೂಡ ಸಾರ್ವಜನಿಕ ಆಡಳಿತ ತಜ್ಞರ ಮೇಲೆ 2 ಪ್ರಶ್ನೆಗಳು, ಸೇವೆ ಮತ್ತು ನೇಮಕಾತಿಗಳು ಇದರ ಮೇಲೆ 1 ಪ್ರಶ್ನೆ. ಇನ್ನು ಸಮಾಜಶಾಸ್ತ್ರಕ್ಕೆ ಬಂದರೆ ಸಮಾಜಶಾಸ್ತ್ರಜ್ಞರ ಹೇಳಿಕೆಗಳು, ಅವರ ಕೃತಿಗಳ ಮೇಲೆ ಒಟ್ಟು 6 ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ಇಂಥ ವಿಚಾರಗಳ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ನಾವು. ಸಮಾಜದ ವಿವಿಧ ಪ್ರಕಾರಗಳು ಅದರ ಮೇಲೆ 2 ಪ್ರಶ್ನೆ, ಸಾಮಾಜೀಕರಣ, ಕುಟುಂಬ ಇದರ ಮೇಲೆ 1 ಪ್ರಶ್ನೆ. ಇದಿಷ್ಟು ಕೂಡ 2015ರಿಂದ 22ರವರೆಗೆ ಕೇಳಿರುವಂಥ ಪ್ರಶ್ನೆ. ಇದರಲ್ಲಿ ಯಾವುದಾದ್ರೂ ಪ್ರಶ್ನೆ ರಿಪೀಟ್ ಆಗ್ಬೋದು, ಅಥವಾ ಈ ಪ್ರಶ್ನೆಗಳ ಆಧಾರದ ಮೇಲೆ ನಾವು ಮತ್ತೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಂಥ ಒಂದು ಅವಕಾಶ ಕೂಡ ಸಿಗ್ಬೋದು ಸ್ನೇಹಿತರೆ. ಹಾಗಾಗಿ ನೋಡಿ. ಜೊತೆಗೆ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೈಕಾಲಜಿ ಆಗಿರ್ಬೋದು, TETA ಸೈಕಾಲಜಿಯನ್ನು ನೋಡಿ, ಜೊತೆಗೆ GPSTR ಸೈಕಾಲಜಿಯನ್ನು ಕೂಡ ನೋಡಿ. ಅದರಲ್ಲಿ ಕೂಡ ಘಟಕವಾರವನ್ನೇ ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. ಎಲ್ಲ ವಿಚಾರಗಳನ್ನ ನೋಡಿ ಎಕ್ಸಾಮ್ ಪರ್ಪಸ್ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಏನಾದರೂ ಕನ್ನಡ ವಿಚಾರ ಸಬ್ಜೆಕ್ಟನ್ನು ಕೂಡ ಇದರಲ್ಲಿ ಏನಾದರೂ ಬರೆಯೋ ಥರದವರು HEKನವರು ಏನಾದರೂ ಕನ್ನಡ ಆಪ್ಷನಲ್ಲವರು ಇದ್ದರೂ ಕೂಡ ನಮ್ಮ ಸಂಪೂರ್ಣ ಕನ್ನಡ ವ್ಯಾಕರಣಗಳು, ಅಲಂಕಾರ, ಛಂದಸ್ಸು, ಸಾಂಗತ್ಯ, ತ್ರಿಪದಿ ಇವೆಲ್ಲವೂ ಕೂಡ ಇಂದಿನ KSET ಈ ವಿಚಾರದ ಆಧಾರದ ಮೇಲೆ ಮತ್ತು HSTR ಈ ವಿಚಾರದಲ್ಲೂ ಆಧಾರದ ಮೇಲೆ ನಾವು ವಿಡಿಯೋವನ್ನು ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣೆಯೊಂದಿಗಿದ್ದಾವೆ ನೋಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ. ಇಂದಿನ ತರಗತಿಯಲ್ಲಿ ಮೊದಲನೇ ಪ್ರಶ್ನೆ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಾಗೆ ಎಂಟರ್ಪ್ರಿನರ್ ಎಂಬ ಪದವು ಈ ಕೆಳಗಿನ ಒಂದು ಭಾಷೆಯಿಂದ ಆಯ್ಕೆಗೊಂಡಿದೆ ಅಂತೇಳಿ ಒಂದು ಪ್ರಶ್ನೆ 2017ರಲ್ಲಿ ಬಂದಿರುವಂಥದ್ದು. ಇಂಗ್ಲೀಷಾ, ಲ್ಯಾಟಿನ್ನ, ಗ್ರೀಕಾ, ಫ್ರೆಂಚಾ ಅಂತೇಳಿ ಫ್ರೆಂಚ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಇದಾದ ನಂತರ ವ್ಯವಹಾರವು ಒಂದು ಏನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಸಾಮಾಜಿಕ ಚಟುವಟಿಕೆನ, ರಾಜಕೀಯ ಚಟುವಟಿಕೆನ, ಆರ್ಥಿಕ ಚಟುವಟಿಕೆನ, ಸಾಂಸ್ಕೃತಿಕ ಚಟುವಟಿಕೆನ ಅಂತೇಳಿ. ಅದು ಒಂದು ಆರ್ಥಿಕ ಚಟುವಟಿಕೆ ಆಗಿರುತ್ತೆ ವ್ಯವಹಾರ ಅಂತದ್ದು. ಈಸಿ ಇದೆ ಆ ಪ್ರಶ್ನೆ. ನೆಕ್ಸ್ಟ್ ಇದಾದ ನಂತರ ವ್ಯವಹಾರ ಪದ್ಧತಿ ಮತ್ತು ಆರ್ಥಿಕ ಚಟುವಟಿಕೆ ಮೇಲೆ ವಸ್ತು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆಗಳು. ವಸ್ತು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆಗಳೇನು? ಬಯಕೆಯ ದ್ವಿಮುಖ ಹೊಂದಾಣಿಕೆಯ ಕೊರತೆನ, ಆಹಾರದ ಸಮಸ್ಯೆನ, ಬಡತನದ ಸಮಸ್ಯೆನ, ಜನಸಂಖ್ಯೆಯ ಸಮಸ್ಯೆನ ಅಂತೇಳಿ. ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ ಇದು ಏನಾಗಿರುತ್ತೆ, ವಸ್ತು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆಯಾಗಿದೆ. ಅಂತಂದರೆ ಏನು ಅಂತಂದರೆ ವಸ್ತುಗಳನ್ನ ವಿನಿಮಯ ಮಾಡ್ಕೊಳ್ತೀವಿ ಸ್ನೇಹಿತರೆ. ಅಂದರೆ ಈಗ ನಾವು ಅಕ್ಕಿ ಕೊಟ್ಟು ರಾಗಿ ಇಸ್ಕೊಳ್ಳೋದು, ಅಕ್ಕಿ ಕೊಟ್ಟು ಗೋಧಿ ಇಸ್ಕೊಳ್ಳೋದು, ಈ ಥರ ಹಸು ಕೊಟ್ಟು ಕುರಿ ಇಸ್ಕೊಳ್ಳೋದು, ಈ ಥರದ ವಸ್ತು ವಿನಿಮಯ ಪದ್ಧತಿಗಳು. ಅದರಲ್ಲಿ ಏನು ಪ್ರಮುಖ ಸಮಸ್ಯೆ ಅಂತಂದರೆ ಅಲ್ಲಿ ಬಡತನದ ಸಮಸ್ಯೆ ಅಂತಕ್ಕಂಥದ್ದು ಬರೋದಿಲ್ಲ, ಆಹಾರ ಸಮಸ್ಯೆ ಬರೋದಿಲ್ಲ, ಜನಸಂಖ್ಯಾ ಸಮಸ್ಯೆಯನ್ನು ಕೂಡ ಬರೋದಿಲ್ಲ. ಬಯಕೆಗಳ ದ್ವಿಮುಖ ಹೊಂದಾಣಿಕೆ ಕೊರತೆ ಅಂತಂದರೆ ಈಗ ನನ್ನ ಹತ್ರ ಹಸು ಇದೆ, ನಿಮ್ಮ ಹತ್ರ ಮೇಕೆ ಇದೆ. ಆದರೆ ನನಗೆ ಏನು ಬೇಕಾಗಿದೆ, ಮೇಕೆ ಬೇಡ, ಕುರಿ ಬೇಕಾಗಿದೆ.
ಅಂಥ ಒಂದು ಸಂದರ್ಭದಲ್ಲಿ ನನ್ನ ವಸ್ತು ನಿನ್ನ ವಸ್ತುಗಳು ಏನಾಗೋದಿಲ್ಲ, ಮ್ಯಾಚ್ ಆಗೋದಿಲ್ಲ, ವಸ್ತು ವಿನಿಮಯ ಪದ್ಧತಿಯನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ರೀತಿ ಓಕೆನಾ. ನನ್ನ ಹತ್ರ ಅಕ್ಕಿ ಇದೆ, ನಿಮ್ಮ ಹತ್ರ ರಾಗಿ ಇದೆ, ಆದರೆ ನನಗೆ ಗೋಧಿ ಬೇಕಾಗಿದೆ, ಹಾಗಾಗಿ ನಿಮ್ಮ ಹತ್ರ ಗೋಧಿ ಇಲ್ಲ. ಈಗ ನಾವು ಯಾವ ವಸ್ತುಗಳ ಜೊತೆ ರಾಗಿ ಅವಶ್ಯಕತೆ ನನಗಿರೋದಿಲ್ಲ. ಇದು ಬಯಕೆಯ ದ್ವಿಮುಖ ಹೊಂದಾಣಿಕೆಯ ಕೊರತೆ ಅಂತೇಳಿ ಕರಿತೀವಿ ಸ್ನೇಹಿತರೆ. ಈ ಥರ ವಿಚಾರಗಳು ಈ ರೀತಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಇನ್ನು ವಸ್ತು ವಿನಿಮಯ ಪದ್ಧತಿಯ ಸಮಸ್ಯೆಗಳು ಅವೆಲ್ಲ ಅಂಕಗಳಿದ್ದು ಅವುಗಳನ್ನ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೈ ಬಿಟ್ಟಿದ್ದಾರೆ, ಬೇಡ. ಆರ್ಥಿಕ ಚಟುವಟಿಕೆಯಲ್ಲಿನ ವ್ಯವಹಾರ ಮತ್ತು ವೃತ್ತಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಿರಿ. ಆರ್ಥಿಕ ಚಟುವಟಿಕೆಯಲ್ಲಿನ ವ್ಯವಹಾರ ಮತ್ತು ವೃತ್ತಿಗಳ ನಡುವಿನ ವ್ಯತ್ಯಾಸ ಏನು ಅಂತೇಳಿ ತಿಳಿಸಿರಿ ಅಂತ. ಓಕೆ, ಇದೆಲ್ಲ ಏನು ಮಾಡಿ ವಿವರಣಾತ್ಮಕ ಪ್ರಶ್ನೆಗಳು ಬಿಟ್ಬಿಡೋಣ. ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟು ಇದಾದ ನಂತರ ಇಲ್ಲೊಂದು ಮಲ್ಟಿಪಲ್ ಚಾಯ್ಸ್ ಇದೆ, ಬನ್ನಿ. ಕೆಳಗಿನವುಗಳಲ್ಲಿ ವ್ಯಾಪಾರ ಮತ್ತು ವ್ಯವಹಾರದ ಮೇಲೆ 8ನೇ ತರಗತಿ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಶ್ನೆ ತೆಗೆದಿರುವಂಥದ್ದು. ಈ ಕೆಳಗಿನವುಗಳಲ್ಲಿ ಒಂದು ಕಾಯಂ ವ್ಯಾಪಾರವಾಗಿದೆ. ತಲೆಹೊರೆ ವ್ಯಾಪಾರಿಗಳು, ತಳ್ಳುಗಾಡಿ ವ್ಯಾಪಾರಿಗಳು, ಕೇಟರಿಂಗ್ ಮತ್ತು ಅಂಗಡಿ ವ್ಯಾಪಾರಿಗಳು. ಇವು ಕೆಳಗಿನವುಗಳಲ್ಲಿ ಒಂದು ಕಾಯಂ ವ್ಯಾಪಾರವಾಗಿದೆ. ತಲೆಹೊರು ವ್ಯಾಪಾರಿಗಳು ಅವರು ಕಾಯಂ ಇರೋದಿಲ್ಲ, ತಳ್ಳುಗಾಡಿ ವ್ಯಾಪಾರಿಗಳು ಇರೋದಿಲ್ಲ, ಅಂಗಡಿ ವ್ಯಾಪಾರಿಗಳು, ಕೇಟರಿಂಗ್ ಇದರಲ್ಲಿ ಯಾವುದು ಅಂದರೆ ಅಂಗಡಿ ವ್ಯಾಪಾರಿಗಳು, ಇವರು ಕಾಯಂ ವ್ಯಾಪಾರಿಗಳಾಗಿರ್ತಾರೆ. ಒಂದು ಕಡೆ ನೆಲೆ ನಿಂತು ಅಂಗಡಿಯ ಜೊತೆ ಅಂಗಡಿಯೊಂದೇ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇದಾದ ನಂತರ ವ್ಯವಹಾರ ಮತ್ತು ಕೈಗಾರಿಕೆ ಮೇಲೆ. ಇವುಗಳಲ್ಲಿ ಸಣ್ಣ ಕೈಗಾರಿಕೆಗಳ ಬಿಕ್ಕಟ್ಟಿಗೆ ಕಾರಣವಾಗಿರುವ ಸರಿಯಾದ ಅಂಶಗಳೆಂದರೆ, ಇವುಗಳಲ್ಲಿ ಸಣ್ಣ ಕೈಗಾರಿಕೆಗಳ ಬಿಕ್ಕಟ್ಟಿಗೆ, ಸಣ್ಣ ಕೈಗಾರಿಕೆಗಳಿರ್ತಾವಲ್ಲ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಕಾಟೇಜ್ ಇಂಡಸ್ಟ್ರೀಸು, ಅದರ ಬಗ್ಗೆ ಸರಿಯಾದ ಅಂಶವಾಗಿದೆ ಬಿಕ್ಕಟ್ಟಿಗೆ. ಓಕೆನಾ. ಕಡಿಮೆ ತಾಂತ್ರಿಕ ಕೌಶಲ್ಯ, ಹಣಕಾಸಿನ ಸಮಸ್ಯೆ, ಅಧಿಕ ಜನಸಂಖ್ಯೆಯ ಒತ್ತಡ, ಸೂಕ್ತ ಕಚ್ಚಾ ಸರಕುಗಳ ಅಲಭ್ಯತೆ. ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಕೈಗಾರಿಕೆಗಳ ಬಿಕ್ಕಟ್ಟಿಗೆ ಕಾರಣವಾದ ಸರಿಯಾದ ಅಂಶ ಅಂತಂದರೆ ಇಲ್ಲಿ 1 ಮತ್ತು 2 ಸರಿನಾ, 1, 2 ಮತ್ತು 4 ಮಾತ್ರನಾ, ಈ ರೀತಿ ಬಂದಾಗ 1, 2 ಮತ್ತು 4 ಮಾತ್ರ. ಓಕೆನಾ. ಕಡಿಮೆ ತಾಂತ್ರಿಕ ಕೌಶಲ್ಯ ಇವೆಲ್ಲ ಬಿಕ್ಕಟ್ಟಿಗೆ ಕಾರಣ, ಅಂದರೆ ಅವುಗಳು ಅಭಿವೃದ್ಧಿನ ಹೊಂದೋದಕ್ಕೆ ಮತ್ತು ಡೆವಲಪ್ ಆಗೋದಕ್ಕೆ. ಹಣಕಾಸಿನ ಸಮಸ್ಯೆ ಕೂಡ ಇದೆ. ಅಧಿಕ ಜನಸಂಖ್ಯೆ ಒತ್ತಡ ಏನು ಬರೋದಿಲ್ಲ. ಸೂಕ್ತ ಕಚ್ಚಾ ವಸ್ತು ಸರಕುಗಳ ಅಲಭ್ಯತೆ, ಕಚ್ಚಾ ವಸ್ತು ಬೇಕಾಗಿರೋಂಥ ಕಚ್ಚಾ ವಸ್ತುಗಳು ಸಣ್ಣ ಕೈಗಾರಿಕೆಗಳಿಗೆ ಸಿಗೋದಿಲ್ಲ. ಅಧಿಕ ಜನಸಂಖ್ಯೆ ಒತ್ತಡ ಏನು ಸಣ್ಣ ಕೈಗಾರಿಕೆ ಮೇಲೆ ಏನು ಪ್ರಭಾವವನ್ನು ಬೀರೋದಿಲ್ಲ. ನೆಕ್ಸ್ಟು ಈ ಥರ ಪ್ರಶ್ನೆಗಳು ಕೇಳಿದರೆ ಸ್ನೇಹಿತರೆ, ಅವಶ್ಯಕತೆ ಇದ್ದರೆ ಓದ್ಕೊಳ್ಳಿ. ಇದರ ಆಧಾರದ ಮೇಲೂ ಕೂಡ ಪ್ರಶ್ನೆಗಳು ಬಂದರೂ ಬರಬಹುದಾಗಿದೆ. ಹಾಗಾಗಿ ಸಣ್ಣ ಕೈಗಾರಿಕೆ ಎಂದರೇನು ಆ ಥರದ್ದೆಲ್ಲ ಏನು ಬರೋದಿಲ್ಲ, ಇರಲಿ. ಹಾಗಾಗಿ ನೆಕ್ಸ್ಟು ಇನ್ನು ವ್ಯವಹಾರ ಮತ್ತು ಕೈಗಾರಿಕೆ ವಿಚಾರದಲ್ಲಿ ಎಲ್ಲವೂ ಕೂಡ ಇದೊಂದು ಹೇಳಿಕೆಯನ್ನು ಹಿಂದೆ ಕೇಳಿದ್ರು ಸ್ನೇಹಿತರೆ. ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಥರ ಮಾಹಿತಿಯನ್ನು ನೋಡ್ಕೊಳ್ತಾ ಇರಿ. ನೆಕ್ಸ್ಟು ಬಂಡವಾಳ ಮಾರುಕಟ್ಟೆಯ ಸರಿಯಾದ ಹೇಳಿಕೆ. ಬಂಡವಾಳ ಮಾರುಕಟ್ಟೆಯ ಸರಿಯಾದ ಹೇಳಿಕೆ ಯಾವುದು ಅಂತೇಳಿ, ಖಾಸಗಿ ಲೇವಾದೇವಿಗಾರರು ಸಾಲವನ್ನು ಬಡ್ಡಿಗಾಗಿ ನೀಡುವುದು. ಖಾಸಗಿ ಲೇವಾದೇವಿ ಪ್ರೈವೇಟ್ ಅವರು ದೀರ್ಘಾವಧಿ ಮತ್ತು ಮಧ್ಯಮ ಹಣಕಾಸು ಸೇರಿಸಿ ವ್ಯವಹಾರಗಳಿಗೆ ಸಾಲವಾಗಿ ನೀಡುವುದು. ದೀರ್ಘಾವಧಿ ಮತ್ತು ಮಧ್ಯಮ ಹಣಕಾಸು, ಏಕೆಂದರೆ ಬಿಸ್ನೆಸ್ ಸ್ಟಡಿದೆಲ್ಲ ಸ್ವಲ್ಪ ನಾವು ಸೆಂಟೆನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನಿಸುತ್ತೆ. ಭದ್ರತೆ ಇಲ್ಲದೆ ಖಾಸಗಿ ವ್ಯಕ್ತಿಗಳಿಗೆ ನೀಡಲಾಗುವ ದೀರ್ಘಾವಧಿ ಸಾಲ. ಹಣದ ಕೊರತೆ ಇರುವ ಬ್ಯಾಂಕುಗಳು ಅಲ್ಪಾವಧಿಗಾಗಿ ಬೇರೊಂದು ಬ್ಯಾಂಕ್ನಿಂದ ಪಡೆಯುವ ಸಾಲ. ಬಂಡವಾಳ ಮಾರುಕಟ್ಟೆಯ ಸರಿಯಾದ ಹೇಳಿಕೆ ಯಾವುದು ಅಂತೇಳಿ ದೀರ್ಘಾವಧಿ ಮತ್ತು ಮಧ್ಯಮ ಹಣಕಾಸು ಸೇರಿಸಿ ವ್ಯವಹಾರಗಳಿಗೆ ಸಾಲವಾಗಿ ನೀಡತಕ್ಕಂಥದ್ದು ಬಂಡವಾಳ ಮಾರುಕಟ್ಟೆಯ ಸರಿಯಾದಂಥ ಹೇಳಿಕೆ ಆಗಿರುತ್ತೆ. ಓಕೆನಾ. ಈ ಥರದ ಪ್ರಶ್ನೆಗಳು ತುಂಬ ಅನಾಲಿಸಿಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದಾದ ನಂತರ ಈ ಕೆಳಗಿನವರಲ್ಲಿ ಗ್ರಾಮೀಣ ಬ್ಯಾಂಕುಗಳ ಸ್ಥಾಪಕ ಯಾರು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ 2017 GPSTR ಅಲ್ಲಿ ಸ್ನೇಹಿತರೆ. ಇದರಲ್ಲಿ ಬನ್ನಿ. ಪ್ರೋ ಕೋಲ್ಬಾರ್ನ ಡಾಕ್ಟರ್ ನಸೀಮ್ ಅಹಮದ, ಪ್ರೊಫೆಸರ್ GDH ಕೋಲ್ ಅವರ, ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅಂತ ಹೇಳಿ. ಇಲ್ಲಿ ಸರಿಯಾದಂಥ ಉತ್ತರ ಬಂದು ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅಂತಕ್ಕಂಥವ್ರು ಸ್ನೇಹಿತರೆ ಗ್ರಾಮೀಣ ಬ್ಯಾಂಕುಗಳ ಸಂಸ್ಥಾಪಕ. ನೋಡಿ ಈ ಪ್ರಶ್ನೆ ಹೇಗಿದೆ ಅಂತೇಳಿ, ಇವರನ್ನು ಗ್ರಾಮೀಣ ಬ್ಯಾಂಕುಗಳ ಪಿತಾಮಹ ಅಂತ ಹೇಳಿ ಕರಿತೀವಿ. ಒಂದು ವಿಚಾರ, ಬಾಂಗ್ಲಾದೇಶದವರಾದ ಇವರು ಬಡವರಿಗೆ ಜಾಮೀನು ರಹಿತ ಸಾಲ ನೀಡುವ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ನಾಂದಿಯನ್ನು ಹಾಡ್ತಾರೆ. ಓಕೆನಾ. ಯಾರು? ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅವರು. 2006ರಲ್ಲಿ ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ಲಭಿಸುತ್ತೆ. ಈ ಹೇಳಿಕೆಗಳನ್ನು ಕೂಡ ನೀವು ಮನಸ್ಸಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ಭಾರತದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಸ್ಥಾಪಿಸಿದವರು ಯಾರು ಅಂತ ಹೇಳಿ ವಿಚಾರ, ಎಂ ನರಸಿಂಹ ಅಂತೇಳಿ. ನೋಡಿ ಇದನ್ನ ಇಡೀ ಇದಕ್ಕೆ ಸಂಬಂಧಪಟ್ಟಾಗಿ ಕೇಳಿದ್ದಾರೆ. ಬಟ್ ಆದರೆ ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಿದಂಥವ್ರು ಎಂ ನರಸಿಂಹ ಅಂತೇಳಿ. ಭಾರತದ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಯಾವುದು ಅಂದರೆ ಉತ್ತರ ಪ್ರದೇಶದ ಮೊರದಾಬಾದಲ್ಲಿದೆ. 1975ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೋಡಿ ಈ ಥರ ಪ್ರಶ್ನೆಗಳನ್ನು ಕೂಡ ತೆಗೆಯುವಂಥ ಸಾಧ್ಯತೆಗಳಿರ್ತವೆ. ಇದಾದ ನಂತರ ಮಾರಾಟ ಮಿಶ್ರಣವು ಈ ಮೂಲಾಂಶಗಳನ್ನು ಒಳಗೊಂಡಿದೆ ಅಂತೇಳಿ ಮೇಲಿನ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಸರಕುಗಳು, ಬೆಲೆ, ಪ್ರವರ್ತನೆ, ಮೇಲಿನ ಎಲ್ಲವನ್ನ ಈ ಮಾರಾಟ ಮಿಶ್ರಣ ಅಂತಕ್ಕಂಥದ್ದು ಒಳಗೊಂಡಿದೆ ಸ್ನೇಹಿತರೆ. ಓಕೆನಾ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮಾರಾಟ ಮಿಶ್ರಣ ಅಂತಿದ್ದಂಗೆ ಏನೇನು ಮೂಲಾಂಶಗಳನ್ನು ಒಳಗೊಂಡಿರ್ತದೆ ಅಂದರೆ
ಅದು ಸರಕುಗಳನ್ನ ಒಳಗೊಂಡಿರ್ತದೆ, ಬೆಲೆಯನ್ನು ಒಳಗೊಂಡಿರ್ತದೆ, ಪ್ರವರ್ತನೆ ಮೇಲಿನ ಎಲ್ಲವನ್ನು ಒಳಗೊಂಡಿರುವಂಥ ವಿಚಾರ. ಮಾರಾಟ ಚಟುವಟಿಕೆಗಳನ್ನು ವ್ಯಕ್ತಗೊಳಿಸುವುದು. ಮಾರಾಟ ಚಟುವಟಿಕೆಗಳು ಅಂದರೆ ಗೊತ್ತು, ಕೊಳ್ಳುವುದು, ಮಾರುವುದು, ಉತ್ಪಾದಿಸುವುದು ಇವೆಲ್ಲ ಮಾರಾಟ ಇದಕ್ಕೆ ಸಂಬಂಧಪಡುತ್ತೆ. ಬೆಲೆ ನಿಗದಿ ಇವೆಲ್ಲ. ಕಾರ್ಯಗತ ಮಾಡುವುದು ಮತ್ತು ಒಟ್ಟುಗೂಡಿಸುವುದನ್ನು ಮಾರಾಟ ಮಿಶ್ರಣ ಅಂತೇಳಿ ಕರೀತಾರೆ. ಮಾರಾಟ ಚಟುವಟಿಕೆಯನ್ನು ವ್ಯಕ್ತಗೊಳಿಸುವುದು, ಕಾರ್ಯಗತ ಮಾಡುವುದು ಮತ್ತು ಒಟ್ಟುಗೂಡಿಸುವುದನ್ನು ಮಾರಾಟ ಮಿಶ್ರಣ ಅಂತೇಳಿ ಕರೀತಾರೆ. ಉತ್ಪನ್ನ ಮಿಶ್ರಣ, ಬೆಲೆ ಮಿಶ್ರಣ, ಸ್ಥಳ ಮಿಶ್ರಣ, ಪ್ರವರ್ತನೆ ಇವೆಲ್ಲವೂ ಕೂಡ ಮಾರಾಟ ಮಿಶ್ರಣಕ್ಕೆ ಬರುತ್ತವೆ. ಓಕೆನಾ. ನೆಕ್ಸ್ಟ್ ಇದಾದ ನಂತರ ಇವೆಲ್ಲ ವಿವರಣಾತ್ಮಕ ಪ್ರಶ್ನೆಗಳು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮುಂದೆ ಹೋಗೋಣ. ಇವುಗಳಲ್ಲಿ ನಿಸರ್ಗದ ಸಹಾಯದಿಂದ ನಡೆಯುವ ಒಂದು ಉದ್ಯಮ ಯಾವುದು ಅಂತೇಳಿ ಒಂದು ಪ್ರಶ್ನೆಯನ್ನು HK ವಿಭಾಗ 2017 GPST ಕೇಳಿದರೆ, ನಿಸರ್ಗದ ಸಹಾಯದಿಂದ ಸಣ್ಣ ಪ್ರಮಾಣದ ಕೈಗಾರಿಕೆ, ಗಣಿಗಾರಿಕೆ, ಮಧ್ಯಮ ಕೈಗಾರಿಕೆ, ಬೃಹತ್ ಕೈಗಾರಿಕೆ. ಈಸಿ ಇದೆ. ಗಣಿಗಾರಿಕೆ ಅಂತಕ್ಕಂಥದ್ದು ಪ್ರಾಥಮಿಕ ವಲಯಕ್ಕೆ ಬರುತ್ತೆ. ಅದೊಂದು ನಿಸರ್ಗದ ಸಹಾಯದಿಂದ ನಡೀತಕ್ಕಂಥದ್ದು. ನೆಕ್ಸ್ಟ್ ಇದಾದ ನಂತರ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ, ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಅಂತ ಹೇಳ್ದಂಥವ್ರು ಯಾರು ಅಂತ ಕೇಳಿದರೆ, ಇದು 9th ಟೆಕ್ಸ್ಟ್ ಬುಕ್ಕಲ್ಲಿ 2022 GPST ಸೋಷಿಯಲ್ ಸೈನ್ಸ್ ಬಂದಿರುವಂಥದ್ದು. ಜಾರ್ಜ್ ಆರ್ ಡೇರಿನಾ, JL ಎನ್ಸಾ, ಹೆನ್ರಿ ಪಯೋಲಾ, ಮ್ಯಾಕ್ಸ್ ವೆಬರ ಅಂತೇಳಿ ಇವರು JL ಎನ್ಸ್ ಅಂತಕ್ಕಂಥವ್ರು ಏನು ಮಾಡಿದ್ದಾರೆ, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಪೋಸ್ಟ್ ಕಾರ್ಪ್ ಅನ್ನು ವಿಸ್ತರಿಸಿ ಬರೆಯಿರಿ ಅಂತೇಳಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಇದನ್ನು ಅರ್ಥಶಾಸ್ತ್ರದಲ್ಲಿ ವಿವರಣೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ವಿಶ್ವ ಗ್ರಾಹಕರ ಹಕ್ಕಿನ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ. ವಿಶ್ವ, ಭಾರತದಲ್ಲ, ನೆನ್ಪಿಟ್ಕೊಳ್ಳಿ. ವಿಶ್ವ ಗ್ರಾಹಕರ ಹಕ್ಕಿನ ದಿನ ಅಂತೇಳಿ ಯಾವ ದಿನವನ್ನು ಆಚರಿಸ್ತಾರೆ ಅಂತೇಳಿ ಮೇ 15, ಜುಲೈ 27, ಮಾರ್ಚ್ 15, ಅಕ್ಟೋಬರ್ 2 ಅಂತೇಳಿ. ಮಾರ್ಚ್ 15ನೇ ತಾರೀಕು ಸ್ನೇಹಿತರೆ ವಿಶ್ವ ಗ್ರಾಹಕ ಹಕ್ಕಿನ ದಿನವನ್ನಾಗಿ ಆಚರಣೆ ಮಾಡ್ತಾರೆ. 1983ರಲ್ಲಿ ಮೊದಲ ಬಾರಿಗೆ ಆಚರಿಸಲಾಗುತ್ತೆ ಯಾವುದನ್ನು, ವಿಶ್ವ ಗ್ರಾಹಕ ಹಕ್ಕಿನ ದಿನವನ್ನಾಗಿ 1983ರಲ್ಲಿ. 1962ರಲ್ಲಿ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರು ಈ ದಿನವನ್ನು ಆಚರಿಸಲು ಪ್ರಸ್ತಾಪವನ್ನು ನೀಡ್ತಾರೆ. 1962ರಲ್ಲಿ ನಾವು ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡೋಣ ಅಂತ. ಅದು ಆಚರಣೆ ಆಗಿದ್ದು 1983ರಲ್ಲಿ. ಅದು ಮಾರ್ಚ್ 15ನೇ ತಾರೀಕು ವಿಶ್ವ ಗ್ರಾಹಕ ಹಕ್ಕಿನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇದು GK ಪ್ರಶ್ನೆ ಕೂಡ ಆಗಿರುತ್ತೆ. ವಿಶ್ವ ಗ್ರಾಹಕರ ಹಕ್ಕುಗಳ ಆಚರಣೆಯ ದಿನ ನೋಡಿ, ಹಕ್ಕುಗಳ ದಿನ ಆಚರಣೆಯ ದಿನ ಅಂತೇಳಿ ಕೇಳಿದರೆ ಯಾವುದು ಅಂದರೆ ಮಾರ್ಚ್ 15. ಭಾರತದಲ್ಲಿ ಗ್ರಾಹಕ ಹಕ್ಕುಗಳ ದಿನವನ್ನು ಡಿಸೆಂಬರ್ 24 ಆಚರಣೆ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಈ ಥರ ಪ್ರಶ್ನೆಗಳು ನಮಗೆ ಒಟ್ಟಿಗೆ ಅನಾಲಿಸಿಸ್ ಮಾಡಬಹುದಂಥ ಸಂದರ್ಭದಲ್ಲಿ ಸಿಗ್ತವೆ. ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಮಾರ್ಚ್ 15, ಭಾರತದಲ್ಲಿ ಗ್ರಾಹಕ ಹಕ್ಕುಗಳ ದಿನ ಡಿಸೆಂಬರ್ 24. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಬನ್ನಿ. ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರೆ 2022ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಬರುತ್ತೆ. ನೋಡಿ, 83ರಲ್ಲಿ ಮೊದಲ ಬಾರಿಗೆ ವಿಶ್ವ ಮಟ್ಟದಲ್ಲಿ ಆಚರಿಸಲಾಯಿತು. ಈ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿ ಬಂದಿದ್ದು 1986ರಲ್ಲಿ. ವಿಶ್ವ ಗ್ರಾಹಕರ ಹಕ್ಕುಗಳ ಆಚರಣೆಯ ದಿನ ಮಾರ್ಚ್ 15, ಭಾರತದಲ್ಲಿ ಡಿಸೆಂಬರ್ 24. ಒಂದಿಷ್ಟು ವಿಚಾರಗಳನ್ನ ನಾವು ಈ ಥರದಲ್ಲಿ ಕಲೆ ಹಾಕೊಳ್ಬೋದು. ಇದಕ್ಕೆ ನಮ್ಮ ಚಾನಲ್ ವಿಶೇಷತೆ ಸ್ನೇಹಿತರೆ, ಎಲ್ಲ ಒಂದು ಕಡೆ ನಿಮಗೆ ಸಿಗ್ತಾ ಹೋಗುತ್ತೆ. ಗ್ರಾಹಕ ನ್ಯಾಯಾಲಯವು ಈ ಕೆಳಗಿನ ಹಂತದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಕನ್ಸ್ಯೂಮರ್ ಕೋರ್ಟ್ ಅಂತೀವಲ್ಲ, ಅದು ಗ್ರಾಹಕ ನ್ಯಾಯಾಲಯ ಯಾವ ಹಂತದಲ್ಲಿ ಸ್ಥಾಪಿಸಲ್ಪಟ್ಟಿದೆ? ಹಂತ 1, ಹಂತ 6, ಹಂತ 4, ಹಂತ 4 ಅಂತೇಳಿ. ಹಂತ 3ರಲ್ಲಿ ಸ್ಥಾಪಿತವಾಗಿದೆ. ಅಂತಂದರೆ ಏನು ಅಂದರೆ, ಜಿಲ್ಲಾ ವೇದಿಕೆ 20 ಲಕ್ಷ ಮೌಲ್ಯದೊಳಗಿನ ದೂರುಗಳ ಇತ್ಯರ್ಥವನ್ನು ಮಾಡುತ್ತೆ. ರಾಜ್ಯ ಆಯೋಗ 20 ಲಕ್ಷದಿಂದ 1 ಕೋಟಿ ಮೌಲ್ಯದವರೆಗಿನ ದೂರುಗಳನ್ನು ಇತ್ಯರ್ಥ ಮಾಡುತ್ತೆ. ರಾಷ್ಟ್ರೀಯ ಆಯೋಗ 1 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ದೂರುಗಳನ್ನು ಏನು ಮಾಡುತ್ತೆ, ಇತ್ಯರ್ಥವನ್ನು ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಹಂತ 3 ಅಂತೇಳಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಭಾರತದಲ್ಲಿ ಗ್ರಾಹಕ ಜಾಗೃತಿ ಚಳುವಳಿಯ ಉಗಮಕ್ಕೆ ಕಾರಣವಾದ ಯಾವುದಾದರೂ 2 ಅಂಶಗಳನ್ನು ವಿವರಿಸಿ. ಭಾರತದಲ್ಲಿ ಗ್ರಾಹಕ ಜಾಗೃತಿ ಚಳುವಳಿ ಉಗಮಕ್ಕೆ ಕಾರಣವಾದ ಯಾವುದಾದರೂ 2 ಅಂಶಗಳು ಅಂತಂದರೆ ಯಾವುದಾದರೂ 2 ಗ್ರಾಹಕ ಹಕ್ಕುಗಳನ್ನು ಬರೆಯಿರಿ. ಇವೆಲ್ಲ ವಿವರಣಾತ್ಮಕ ಪ್ರಶ್ನೆಗಳು. ಓಕೆ, ಬನ್ನಿ. ನೆಕ್ಸ್ಟ್ ಇದಾದ ನಂತರ ಗ್ರಾಹಕ ಶಿಕ್ಷಣಕ್ಕೆ ಹೋಗೋಣ. ಇದು ಸರಕುಗಳ ಗಾತ್ರ, ಗುಣಮಟ್ಟ ಮತ್ತು ಬಣ್ಣಗಳ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ವಿಂಗಡಿಸುವ ಪ್ರಕ್ರಿಯೆಯಾಗಿದೆ. ಇದು ಯಾವುದು? ಮುದ್ರೆ ಹಾಕುವಿಕೆನ, ಶ್ರೇಣೀಕರಣನ, ಸಂವಿಷ್ಟೀಕರಣನ, ಗುರುತುಪಟ್ಟಿನ ಅಂತೇಳಿ. ಇದು ಸರಕುಗಳನ್ನು ಗಾತ್ರ, ಗುಣಮಟ್ಟ, ಬಣ್ಣಗಳ ಆಧಾರದ ಮೇಲೆ ವಿವಿಧ ಗುಂಪುಗಳಾಗಿ ವಿಂಗಡಿಸುವ ಪ್ರಕ್ರಿಯೆಯಾಗಿದೆ ಅಂತೇಳಿ. ಇಲ್ಲಿ ಶ್ರೇಣೀಕರಿಸುವುದು ಅಂದರೆ ಆರ್ಡರ್ ಆಗಿ ಜೋಡಿಸುವಂಥದ್ದು. ಗಾತ್ರ, ಗುಣಮಟ್ಟ, ಬಣ್ಣಗಳ ಆಧಾರದ ಮೇಲೆ ಗುಂಪುಗಳನ್ನ ಮಾಡ್ತಕ್ಕಂಥದ್ದು ಶ್ರೇಣೀಕರಣ ಅಂತೇಳಿ. ಓಕೆನಾ. ನೆಕ್ಸ್ಟು ಇದಾದ ನಂತರ ISIನ ವಿಸ್ತೃತ ರೂಪ ಏನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ 2017ರಲ್ಲಿ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್, ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್, ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್, ಇನ್ಫೋಸಿಸ್ ಸ್ಟ್ಯಾಂಡರ್ಡ್ ಐಟಮ್ ಅಂತ ಹೇಳಿ. ಇಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ISIನ ಸರಿಯಾದಂಥ ವಿಸ್ತೃತ ರೂಪ ಆಗಿದೆ. ISI ಬಗ್ಗೆ ನೋಡೋದಾದರೆ
ಈ ISI ಚಿಹ್ನೆಯನ್ನು ನಾವು ಕೈಗಾರಿಕಾ ಉತ್ಪನ್ನಗಳಿಗೆ ಈ ಮಾನದಂಡವನ್ನು ಕಡ್ಡಾಯಗೊಳಿಸಿದ್ದಾರೆ. ಯಾವುದಾದ್ರು ಕೈಗಾರಿಕೆಗಳಿಂದ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳಿಗೆ ನಾವು ISI ಗುರುತು ಚಿಹ್ನೆಯನ್ನು ಹಾಕ್ತೀವಿ. ಈಗ ಇದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, ಈ ಒಂದು ಅದಾಗಿದೆ ISI ಬದಲಾಗಿ. ಅಗ್ಮಾರ್ಕ್ ಅಂತಕ್ಕಂಥ ಚಿಹ್ನೆಯನ್ನು ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಶುದ್ಧತೆಗಾಗಿ ಏನು ಮಾಡಿದ್ದಾರೆ, ಈ ಅಗ್ಮಾರ್ಕ್ ಚಿಹ್ನೆಯನ್ನು ಬಳಸ್ತಾರೆ. ಇದಾದ ನಂತರ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಆಲ್ಮಾರ್ಕ್ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕೃಷಿ ಉತ್ಪನ್ನಗಳಿಗ, ಆಭರಣಗಳಿಗ, ವಿದ್ಯುತ್ ಸರಕುಗಳಿಗ, ಆಟೋಮೊಬೈಲ್ಸ್ಗೆ ಅಂತೇಳಿ. ಆಭರಣಗಳಿಗೆ ನಮಗೆ ಗೊತ್ತೇ ಇದೆ, ಆಲ್ಮಾರ್ಕ್ ಚಿಹ್ನವನ್ನು ಹಾಕ್ತಾರೆ. ಇದು ತ್ರಿಕೋನಾಕಾರದ ಲೋಗೋ ಆಗಿರ್ತದೆ. ಓಕೆನಾ. ನೆಕ್ಸ್ಟು ವಿಮೆ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಈ ಕೆಳಗಿನ ಒಂದು ವಿಮೆಯು ವಾಹನ ವಿಮೆಯಾಗಿದೆ. ಭಾರತೀಯ ಜೀವ ವಿಮೆನ, ಸಾಮಾನ್ಯ ವಿಮೆನ, ಅಗ್ನಿ ವಿಮೆನ, ಯಾವುದೂ ಅಲ್ಲ ಅಂತೇಳಿ. ಸಾಮಾನ್ಯ ವಿಮೆ, ಜನರಲ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಏನಾಗಿರುತ್ತೆ, ವಾಹನಗಳ ವಿಮೆ ಆಗಿರ್ತದೆ. ನೆಕ್ಸ್ಟು ವಿಮೆಯ ಅವಶ್ಯಕತೆಗಳು ಯಾವುವು ಅಂತೇಳಿ ಅದು ವಿವರಣಾತ್ಮಕ ಪ್ರಶ್ನೆ, ಅವಶ್ಯಕತೆ ಇರಬಂದು. ಇನ್ನು GKಗೆ ಸಂಬಂಧಪಟ್ಟಾಗಿ ಸ್ನೇಹಿತರೆ, ಜೀವ ವಿಜ್ಞಾನ ತಂತ್ರಜ್ಞಾನದ ಅತಿ ದೊಡ್ಡ ಸಂಸ್ಥೆ ಬಯೋಕಾನ್ ನಿಗಮದ ಅಧ್ಯಕ್ಷರನ್ನು ಗುರುತಿಸಿ. ಜೀವ ವಿಜ್ಞಾನ ತಂತ್ರಜ್ಞಾನ ಅತಿ ದೊಡ್ಡ ಸಂಸ್ಥೆ ಬಯೋಕಾನ್, ಈ ನಿಗಮದ ಅಧ್ಯಕ್ಷರು ಯಾರು ಅಂತ. ಸುಧಾಮೂರ್ತಿನ, ಕಿರಣ್ ಮುಜುಮ್ದಾರ, ಏಕ್ತಾ ಕಪೂರ, ರೋಹಿಣಿ ನೀಲಕಣಿನ ಅಂತೇಳಿ. ಕಿರಣ್ ಮುಜುಮ್ದಾರ್ ಅಂತಕ್ಕಂಥವ್ರು ಏನಾಗಿದ್ದಾರೆ, ಈ ಜೀವ ವಿಜ್ಞಾನ ತಂತ್ರಜ್ಞಾನದ ಅತಿ ದೊಡ್ಡ ಸಂಸ್ಥೆ ಬಯೋಕಾನ್ ನಿಗಮದ ಅಧ್ಯಕ್ಷರಾಗಿದ್ದಾರೆ. 2019ರಲ್ಲಿ ಕೇಳಿರುವಂಥ ಪ್ರಶ್ನೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಮತ್ತೆ ರಿಪೀಟ್ ಆಗಿದೆ ಸ್ನೇಹಿತರೆ. ಅದೇ ಥರ ಕಿರಣ್ ಮುಜುಮ್ದಾರ್ ಶಾ ಅಂತಕ್ಕಂಥವ್ರು ಈ ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ನೋಡಿ, ಇದನ್ನು 2022 ಸ್ನೇಹಿತರೆ. 2019ರಲ್ಲಿ ಆ ರೀತಿ ಪ್ರಶ್ನೆ ಆಗಿತ್ತು. ಅದೇ ಪ್ರಶ್ನೆಯನ್ನು ಇಲ್ಲಿ 2022ರಲ್ಲಿ ಈ ರೀತಿ ಮಾಡಿ ಕೇಳಿದ್ದಾರೆ. ಅಜಿಮ್ ಪ್ರೇಮ್ಜಿ ಬಂದು ವಿಪ್ರೋ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ಓಕೆನಾ. ಈ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು, ಇದು ಒಂದು GK ಪ್ರಶ್ನೆ ಕೂಡ ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಅವರು 4 ದಿನ ಮೊಟ್ಟೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸ್ನೇಹಿತರೆ. ಸರ್ಕಾರದ ವತಿಯಿಂದ 2 ದಿನಗಳ ಮೊಟ್ಟೆ ವಿತರಣೆ ಇತ್ತು. ಅದರ ಜೊತೆಗೆ ಇವರು ಮಕ್ಕಳಲ್ಲಿ ಪೌಷ್ಟಿಕ ಒಂದು ಇದನ್ನು ತುಂಬೋದಕ್ಕೋಸ್ಕರ ಏನು ಮಾಡಿದ್ದಾರೆ, ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು. ನೋಡಿ, ಈ ಥರ GK ಪ್ರಶ್ನೆಗಳು ಅವಶ್ಯಕತೆ ಬಂದಾಗ ವಿವರಣೆ ಕೊಡುವಂಥ ಸಾಧ್ಯತೆಗಳು ಬರ್ತವೆ. ಈ ಅಜಿಮ್ ಪ್ರೇಮ್ಜಿಯ ಅವರು ವಿಪ್ರೋ ಸಂಸ್ಥೆಯ ವತಿಯಿಂದ ಏನು ಮಾಡಿದ್ದಾರೆ, 4 ದಿನಗಳು ಮಕ್ಕಳಿಗೆ ಮೊಟ್ಟೆಯನ್ನು ವಿತರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಿರಣ್ ಮುಜುಮ್ದಾರ್ ಬಯೋಕಾನ್ ನಿಗಮದ ಅಧ್ಯಕ್ಷರು, ಭಾರತದ ಜೀವ ವಿಜ್ಞಾನ ತಂತ್ರಜ್ಞಾನದ ಸಂಸ್ಥೆಯಾಗಿದೆ. ಏಕ್ತಾ ಕಪೂರ್ ಭಾರತದ ದೂರದರ್ಶನ ಕ್ಷೇತ್ರದಲ್ಲಿ ಸಾಧನೆ. ಬಾಲಾಜಿ ಟೆಲಿಫಿಲಮ್ಸ್ ಹುಟ್ಟು ಹಾಕಿದವರು ಈ ಏಕ್ತಾ ಕಪೂರ್ ಅಂತಕ್ಕಂಥವ್ರು, ದೂರದರ್ಶನ ಕ್ಷೇತ್ರದಲ್ಲಿ ಸಾಧನೆ. ಇನ್ನು ವರ್ಗೀಸ್ ಕುರಿಯನ್ ಗೊತ್ತೇ ಇದೆ, ಬಿಳಿ ಕ್ರಾಂತಿಯ ಪಿತಾಮಹ. ಕ್ಷೀರಕ್ರಾಂತಿ ಏನು ಹಾಲು ಉತ್ಪಾದನೆ ಇದೆ ಅದಕ್ಕೆ ಸಂಬಂಧಪಟ್ಟಾಗಿ ಇವರು ವರ್ಗೀಸ್ ಕುರಿಯನ್ನ ಕ್ಷೀರಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ. ಇವೆಲ್ಲ GK ಪ್ರಶ್ನೆಗಳಿಗೆ ಬರ್ತಾವೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ ನಂತರ ಇದುವರೆಗೂ ಕೂಡ ವ್ಯವಹಾರ ಅಧ್ಯಯನವನ್ನು ನೋಡಿದ್ವಿ. ಈಗ ಸಾರ್ವಜನಿಕ ಆಡಳಿತವನ್ನು ನೋಡ್ತಾ ಹೋಗೋಣ ಬನ್ನಿ. ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ? ಸಾರ್ವಜನಿಕ ಆಡಳಿತದ ಪಿತಾಮಹ ಬೆಂಜಮಿನ್ ಫ್ರಾಂಕ್ಲಿನ್ನ, ಜಾರ್ಜ್ ವಾಷಿಂಗ್ಟನ್ನ, ಜೇಮ್ಸ್ ಮ್ಯಾಡಿಸನ್ನ, ವುಡ್ರೋ ವಿಲ್ಸನ್ ಅಂತೇಳಿ. ವುಡ್ರೋ ವಿಲ್ಸನ್ನ ನಾವೇನಂತ ಕರಿತೀವಿ, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಕರಿತೀವಿ. ಇವರು ಅಮೆರಿಕ ಸಂಯುಕ್ತ ಸಂಸ್ಥಾನದ 28ನೇ ಅಧ್ಯಕ್ಷರಾಗಿರ್ತಾರೆ, ಈ ವುಡ್ರೋ ವಿಲ್ಸನ್ ಅಂತಕ್ಕಂಥವ್ರು. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಇವೆರಡು ವಿಚಾರವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್. ಈ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಈ ವಿಚಾರ. ಇನ್ನು ವಿವರಣಾತ್ಮಕ ಪ್ರಶ್ನೆಗಳಿವೆಲ್ಲ ಇದಿಲ್ಲ ಬನ್ನಿ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಎಂಬ ಹೇಳಿಕೆಯನ್ನು ನೀಡಿದಂಥವರು. ನೋಡಿ ಸ್ನೇಹಿತರೆ, ಸಾರ್ವಜನಿಕ ಆಡಳಿತದ ಬಗ್ಗೆ ಹೇಳಿಕೆಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಹೇಳಿಕೆ ನೀಡಿದಂಥವ್ರು ಯಾರು ಅಂದರೆ ಪಿಪ್ನರ್ ಅಂತಕ್ಕಂಥವ್ರು ಈ ಹೇಳಿಕೆಯನ್ನು ನೀಡಿದ್ದಾರೆ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತೀಯ ಸೇವೆಯಾಗಿದೆ ಅಂತೇಳಿ. ಭಾರತೀಯ ಅಂಚೆ ಸೇವೆನ, ಆಡಳಿತ ಸೇವೆನ, ಕಂದಾಯ ಸೇವೆನ, ವಿದೇಶಿ ಸೇವೆನ ಅಂತೇಳಿ. ಆಡಳಿತ ಸೇವೆ IAS ಅಂತ ಹೇಳ್ತೀವಲ್ಲ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇದು ಒಂದು ಅಖಿಲ ಭಾರತ ಸೇವೆಯಾಗಿರುತ್ತೆ. ನೋಡಿ, ಇವೆಲ್ಲವೂ ಕೂಡ ಕನ್ಫ್ಯೂಸ್. ಅಂಚೆ ಕೂಡ ಅಖಿಲ ಭಾರತ ಅಲ್ವಾ ಅಂತ ಅನ್ಕೋತೀವಿ, ಬಟ್ ಆದರೆ ಅಖಿಲ ಭಾರತೀಯ ಸೇವೆ ಅಂತಕ್ಕಂಥದ್ದಾಗುತ್ತೆ. ಇನ್ನು ನೇಮಕಾತಿ ವಿಧಗಳು ಅಂತೇಳಿ ಇವೆಲ್ಲ ವಿವರಣಾತ್ಮಕ ಪ್ರಶ್ನೆಗಳು ಬಂದಿದ್ದೇನು ಅವಶ್ಯಕತೆ ಇಲ್ಲ. ಇನ್ನು ಸಮಾಜಶಾಸ್ತ್ರಕ್ಕೆ ಹೋಗೋಣ ಸ್ನೇಹಿತರೆ. ಸಾಮಾಜಿಕ ವಿಕಸನ ಪರಿಕಲ್ಪನೆಗೆ ಕಾರಣವಾದ ಕೃತಿ, ಸಾಮಾಜಿಕ ವಿಕಸನ ಪರಿಕಲ್ಪನೆಗೆ ಕಾರಣವಾದ ಕೃತಿ ಏನು ಅಂತ ಒಂದು ಪ್ರಶ್ನೆ ಕೇಳಿದರೆ, ದಿ ಜರ್ಮನ್ ಐಡಿಯಾಲಜಿ, ದಾಸ್ ಕ್ಯಾಪಿಟಲ್, ದಿ ಲಾಜಿಕ್ ಆಫ್ ಪ್ರಾಕ್ಟೀಸ್, ಫಸ್ಟ್ ಪ್ರಿನ್ಸಿಪಲ್. ಇದು ಫಸ್ಟ್ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಸಾಮಾಜಿಕ ವಿಕಸನ ಪರಿಕಲ್ಪನೆಗೆ ಕಾರಣವಾದಂಥ ಕೃತಿ. ಇದು ಹರ್ಬರ್ಟ್ ಸ್ಪೆನ್ಸರ್ ಅವರ ಕೃತಿಯಾಗಿದೆ. ಓಕೆನಾ. ಕಾರ್ಲ್ ಮಾರ್ಕ್ಸ್, ದಾಸ್ ಕ್ಯಾಪಿಟಲ್, ದಿ ಜರ್ಮನ್ ಐಡಿಯಾಲಜಿ ಅಂತಕ್ಕಂಥವು ಕಾರ್ಲ್ ಮಾರ್ಕ್ಸ್ ಅವರ ಕೃತಿಗಳಾಗಿದ್ದಾವೆ. ಪರಿಬೋ ಕಾಡಿಯೋ, ದಿ ಲಾಜಿಕ್ ಆಫ್ ಪ್ರಾಕ್ಟೀಸ್ ಅವರ ಕೃತಿಯಾಗಿದೆ. ಪರಿಬೋ ಕಾಡಿಯೋ ಅವರ ಕೃತಿ ದಿ ಲಾಜಿಕ್ ಆಫ್ ಪ್ರಾಕ್ಟೀಸ್.
ನೋಡಿ ಈ ಥರ ಪ್ರಶ್ನೆಗಳೆಲ್ಲ ಬರುವಂಥ ಸಾಧ್ಯತೆಗಳಿದಾವೆ ಸ್ನೇಹಿತರೆ. ಇವುಗಳೆಲ್ಲ ಸ್ವಲ್ಪ ನಾವು ಇದ್ರ ಕಡೆ ಗಮನವನ್ನು ಕೊಡೋದಿಲ್ಲ, ಸ್ವಲ್ಪ ಇವೆಲ್ಲ ಕಷ್ಟ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ನೋಡ್ಕೊಳ್ಳಿ ಇವನ್ನೆಲ್ಲ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು. ನೋಡಿ, ಸಮಾಜಶಾಸ್ತ್ರದಲ್ಲಿ ಹೇಳಿಕೆಗಳ ಮೇಲೆ ಮತ್ತು ಸಮಾಜಶಾಸ್ತ್ರಜ್ಞರ ಮೇಲೆ ಹೆಚ್ಚಿನ ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ಕಾರ್ಲ್ ಮಾರ್ಕ್ಸ್, ಆಗಸ್ಟ್ ಕಾಮ್ಟೆ, ಮ್ಯಾಕ್ಸ್ ವೆಬರ್, ಎಮಿಲಿ ಡರ್ಕಿ. ಇದರಲ್ಲಿ ಮ್ಯಾಕ್ಸ್ ವೆಬರ್ ಅಂತಕ್ಕಂಥವ್ರು ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾರೆ. ನೋಡಿ, ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ. ನಾವೇನು ಮಾಡಬೇಕಾಗತ್ತೆ, ಹೇಳಿಕೆಗಳನ್ನು, ವ್ಯಾಖ್ಯೆಗಳನ್ನು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಸಮಾಜಶಾಸ್ತ್ರದಲ್ಲಿ ಅಂತೇಳಿ. ಈ ಕೆಳಗಿನ ಮುಂದಿನ ಪ್ರಶ್ನೆ, ಈ ಕೆಳಗೆ ನೀಡಿರುವ ವ್ಯಕ್ತಿಗಳು ಮತ್ತು ಅವರು ರಚಿಸಿದ ಕೃತಿಗಳನ್ನು ಓದಿ ಅವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದಾರೆ ಸ್ನೇಹಿತರೆ. ಯಾವುದು ಅಂತೇಳಿ, ಯಾವುದೇ ತಪ್ಪಾಗಿದೆ ಅಂತ 3 ಮಾತ್ರ ತಪ್ಪು ಅಂತೇಳಿ. ಎಮಿಲಿ ಡರ್ಕಿಮ್ ಪ್ರಿನ್ಸಿಪಲ್ಸ್ ಆಫ್ ಎಥಿಕ್ಸ್ ಅನ್ನೋದು ತಪ್ಪಂತೇಳಿ. ಇಲ್ಲಿ ಎಮಿಲಿ ಡರ್ಕಿಮ್ ಅವ್ರದ್ದು ಫ್ರಾನ್ಸ್ ದೇಶದ ಇವರು ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಇವರ ಕೃತಿಗಳು ಯಾವ್ಯಾವು ಅಂದರೆ ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, ದಿ ರೋಲ್ ಆಫ್ ಸೋಷಿಯಾಲಜಿಕಲ್ ಮೆಥಡ್, ದಿ ಎಲಿಮಿನೆಂಟರಿ ಫಾರ್ಮ್ಸ್ ಆಫ್ ರಿಲಿಜಿಯನ್ ಲೈಫ್, ಸೂಸೈಡ್, ಜರ್ಮನಿ, ಅಬೋಬ್ ಆಲ್ ಅಂತಕ್ಕಂಥದ್ದು ಈ ಎಮಿಲಿ ಡರ್ಕಿ ಅವರ ಕೃತಿಗಳಾಗಿದ್ದಾವೆ. ನೆಕ್ಸ್ಟು ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಅವ್ರನ್ನ ಕರಿತೀವಿ. ಸಮಾಜಶಾಸ್ತ್ರ ಪಿತಾಮಹ ಅಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಹಿಂದೆ ಬಂದಿದ್ದಾವೆ. ಆಗಸ್ಟ್ ಕಾಮ್ಟೆ ಅವ್ರನ್ನ ಸಮಾಜಶಾಸ್ತ್ರ ಪಿತಾಮಹ ಅಂತೇಳಿ ಕರಿತೀವಿ. ಡರ್ಕಿಮ್ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತೇಳಿ ಕರಿತೀವಿ. ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹನಾದರೆ ಡರ್ಕಿಮ್ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಮಿಲಿ ಡರ್ಕಿಮ್. ಇಷ್ಟು ವಿಚಾರಗಳು. ಎಮಿಲಿ ಡರ್ಕಿಮ್ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಆಗಸ್ಟ್ ಕಾಮ್ಟೆ ಮತ್ತು ಎಮಿಲಿ ಡರ್ಕಿಮ್ರವ್ರ ಬಗ್ಗೆ ಒಂಚೂರು ಗಮನವನ್ನು ಹರಿಸಿ. ಇದಾದ ನಂತರ ಸಮಾಜಶಾಸ್ತ್ರದಲ್ಲೇ ಮುಂದುವರೆದ ಪ್ರಶ್ನೆ, ಒಂದು ಚಿತ್ರವನ್ನು ಕೊಟ್ಟಿದ್ದರು. ಆ ಚಿತ್ರವನ್ನು ಗುರುತಿಸಿ ಯಾವುದಾದ್ರೂ ಒಂದು ಕೃತಿಯನ್ನು ತಿಳಿಸಿ ಅಂತೇಳಿ ಆ ವ್ಯಕ್ತಿ ಬಗ್ಗೆ ಕೊಟ್ಟಿದ್ದರು. ಅದು ಎಮಿಲಿ ಡರ್ಕಿಯವರ ಒಂದು ವಿಚಾರಣೆ ಆಗಿತ್ತು ಸ್ನೇಹಿತರೆ. ಎಮಿಲಿ ಡರ್ಕಿಮರವರ ಚಿತ್ರ ಕೂಡ ಆಗಿತ್ತು. ನೋಡಿ, ಎಮಿಲಿ ಡರ್ಕಿ ಮೇಲೆ ಸಾಕಷ್ಟು ಪ್ರಶ್ನೆ ಅಂತ ಹೇಳಿದ್ನಲ್ಲ. ಹಾಗಾಗಿ ಇನ್ನು 3ನೇ ಪದಕ್ಕೆ ಸಂಬಂಧ ಬರೀರಿ ಅಂತ ಒಂದು ಪ್ರಶ್ನೆ ಇದೆ. ಲಿಯೋ ಟಾಲ್ಸ್ಟಾಯ್, ಅನ್ನಾ ಕರೇನಿನಾ, ಮ್ಯಾಕ್ಸಿಮ್ ಗಾರ್ಕಿ ಏನು ಅಂತೇಳಿ ಅವರ ಕೃತಿ ಯಾವುದಂತಂದರೆ ಮದರ್ ಆ್ಯಂಡ್ ಚಿಲ್ಡ್ರನ್ ಆಫ್ ದಿ ಸನ್. ಮದರ್ ಆ್ಯಂಡ್ ಚಿಲ್ಡ್ರನ್ ಆಫ್ ದಿ ಸನ್ ಅಂತಕ್ಕಂಥದ್ದು ಈ ಮ್ಯಾಕ್ಸಿಮ್ ಗಾರ್ಕಿಯವರ ಕೃತಿಯಾಗಿ. ನೋಡಿ, ಸಮಾಜಶಾಸ್ತ್ರದಲ್ಲಿ ಸ್ನೇಹಿತರೆ ಹೆಚ್ಚಿನ ಪ್ರಶ್ನೆಗಳು ನಮ್ಗೆ ಯಾವುದ್ರಲ್ಲಿ ಬರ್ತಾ ಇದ್ದಾವೆ, ಸಮಾಜಶಾಸ್ತ್ರಜ್ಞರು ಮತ್ತು ಕೃತಿಗಳ ಮೇಲೆ ಬರ್ತಾ ಇದ್ದಾವೆ. ನೋಡ್ಕೊಳ್ಳಿ. ಕೆಳಕಂಡ ಕೃತಿಯನ್ನು ಗಮನಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಕೃತಿಗಳನ್ನ ಕೊಟ್ಟಿದ್ದಾರೆ. ಈ ಕೃತಿಗಳನ್ನು ರಚಿಸಿದವರು ಯಾರು? ಇಂಡಿಯನ್ ವಿಲೇಜಸ್, ರಿಮೆಂಬರ್ಡ್ ವಿಲೇಜ್, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಕಾಸ್ಟ್ ಇನ್ ಮಾಡರ್ನ್ ಇಂಡಿಯಾ ಆ್ಯಂಡ್ ಅದರ್ ಎಸೆನ್ಸ್ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತೇಳಿ ಒಂದು ಪ್ರಶ್ನೆ. ಇದನ್ನು ಡಾಕ್ಟರ್ MS ಶ್ರೀನಿವಾಸ್ ಇವರು ಬರೆದಿರ್ತಕ್ಕಂಥ ಕೃತಿಗಳಾಗಿದ್ದಾವೆ ಸ್ನೇಹಿತರೆ. ನೋಡಿ, ಇವಾಗ ಏನೆಲ್ಲ ಓದಬೇಕು ಅಂತೇಳಿ ನಿಮಗೊಂದು ಐಡಿಯಾ ಬರ್ತಾ ಇದೆ. ಅದನ್ನು ಆಧಾರದ ಮೇಲೆ ಓದ್ಕೊಳ್ಳಿ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ವ್ಯಕ್ತಿಯನ್ನು ಆರಿಸಿ. ದಿ ಹೋಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೇಗಲ್ರವರು ಇವರ ಗುರುಗಳಾಗಿದ್ದಾರೆ. ಇವರು ವರ್ಗ ಸಂಘರ್ಷ ಸಿದ್ಧಾಂತದ ಸಂಸ್ಥಾಪಕರು ಎನ್ನಲಾಗಿದೆ. ಇವರು ಮೇ 5, 1818ರಲ್ಲಿ ಜನಿಸ್ತಾರೆ. ಯಾರು ಇವರು ಅಂತೇಳಿ ಪ್ರಶ್ನೆ ಕೇಳಿದರೆ ಕಾರ್ಲ್ ಮಾರ್ಕ್ಸ್. ಓಕೆನಾ, ಈ ಒಂದು ವಿಚಾರ. ಕಾರ್ಲ್ ಮಾರ್ಕ್ಸ್ ಜರ್ಮನ್ ಸಮಾಜಶಾಸ್ತ್ರಜ್ಞ. ವರ್ಗ ಸಂಘರ್ಷದ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಕೃತಿಗಳು ಡಾಸ್ ಕ್ಯಾಪಿಟಲ್, ದಿ ಹೋಲಿ ಫ್ಯಾಮಿಲಿ, ದಿ ಜರ್ಮನ್ ಐಡಿಯಾಲಜಿ, ದಿ ಪಾವರ್ಟಿ ಆಫ್ ಫಿಲೋಫ್, ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ. ಇವಿಷ್ಟು ಕೂಡ ಕಾರ್ಲ್ ಮಾರ್ಕ್ಸ್ ಅವರ ವಿಚಾರ ಆಗಿದ್ದಾವೆ ಸ್ನೇಹಿತರೆ. ಸಮಾಜಶಾಸ್ತ್ರ ಅಂತಿದ್ದಂಗೆ ಟೋಟಲಿ ನೀವೇನು ಮಾಡಬೇಕಾಗೋದು, ಸಮಾಜಶಾಸ್ತ್ರದಲ್ಲಿ ಅವರ ಕೃತಿಗಳ ಬಗ್ಗೆ, ಅವರ ವ್ಯಾಖ್ಯೆಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಿ. ನೆಕ್ಸ್ಟು ಸಮಾಜದ ವಿವಿಧ ಪ್ರಕಾರಗಳು, ಇವೆಲ್ಲ ವಿವರಣಾತ್ಮಕ ಪ್ರಶ್ನೆಗಳು. ಇಲ್ಲೊಂದಿದೆ ಬನ್ನಿ. ಯಾವುದು ಬೇಟೆಯಾಡುವ ಸಮಾಜದವರು ಬಳಸದ ಆಯುಧ ಅಂತೇಳಿ ಪ್ರಶ್ನೆ ಕೇಳಿದರೆ ಕಲ್ಲಿನ ಕೊಡಲಿ, ಬಂದೂಕು, ಈಟಿ, ಚೂರಿ ಅಂತೇಳಿ. ಬಂದೂಕು ಅವರು ಬೇಟೆಯಾಡುವ ಸಮಾಜದವರು ಅವತ್ತಿಗೆ ಅದನ್ನು ಬಳಸ್ತಾ ಇರಲಿಲ್ಲ, ಅಂದರೆ ನಾಗರಿಕತೆಯ ಪ್ರಾರಂಭದ ದಿನಗಳಲ್ಲಿ. ನೆಕ್ಸ್ಟು ಚಾರ್ಲ್ಸ್ ಮೆಟ್ಕಾಫ್ ರವರ ಪ್ರತಿಯೊಂದು ಹಳ್ಳಿಯು ಸಾಪೇಕ್ಷವಾಗಿದೆ. ಚಾರ್ಲ್ಸ್ ಮೆಟ್ಕಾಫ್ ರವರ ಪ್ರತಿಯೊಂದು ಹಳ್ಳಿಯು ಸಾಪೇಕ್ಷವಾಗಿದೆ ಅಂತೇಳಿ. ಆದ್ದರಿಂದ ಹಳ್ಳಿಗಳನ್ನು ಹೀಗೆನ್ನಬಹುದು ಅಂತ ಕರೆದಿದ್ದಾರೆ. ಪುಟ್ಟ ಹಳ್ಳಿಗಳು ಅಂತನ, ಪುಟ್ಟ ಗಣರಾಜ್ಯಗಳು ಅಂತನ, ಸ್ವಯಂ ತೃಪ್ತ ಹಳ್ಳಿಗಳು ಅಂತನ, ಸಂಪೂರ್ಣ ಹಳ್ಳಿಗಳು ಅಂತ ಕರಿಬೋದಾ ಅಂತೇಳಿ ಅವನ ಪುಟ್ಟ ಗಣರಾಜ್ಯಗಳು ಅಂತೇಳಿ ಚಾರ್ಲ್ಸ್ ಮೆಟ್ಕಾಫ್ ಅವರು ಹೇಳಿದ್ದಾರೆ. ನೆಕ್ಸ್ಟು ಗ್ರಾಮೀಣ ಸಮಾಜದ ಲಕ್ಷಣಗಳೇನು, ಇವೆಲ್ಲ ಬಿಡಿ ವಿವರಣಾತ್ಮಕ ಪ್ರಶ್ನೆಗಳು. ನೆಕ್ಸ್ಟ್ ಇದಾದ ನಂತರ ಕೊಟ್ಟಿರುವ ಹೇಳಿಕೆಯನ್ನು ಗಮನಿಸಿ, ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಗಮನಿಸಿ ಅಂತೇಳಿ ಕೊಟ್ಟಿದ್ದಾರೆ. ಹೇಳಿಕೆಗಳನ್ನ ಗಮನಿಸಬೇಕಾಗುತ್ತೆ. ಸಾಮಾಜೀಕರಣವು ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸಾಮಾಜೀಕರಣ ಅಂತಕ್ಕಂಥದ್ದು ಮನುಷ್ಯನ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸಾಮಾಜೀಕರಣವು ಮಾನವ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿಸುತ್ತದೆ. ಮನುಷ್ಯನನ್ನು ಸಾಮಾಜಿಕ ಜೀವಿಯನ್ನಾಗಿಸುತ್ತೆ. ಸಾಮಾಜೀಕರಣವು ಶಾಲೆಗಳಲ್ಲಿ ಸಂಭವಿಸುವುದಿಲ್ಲ.
ಸಾಮಾಜೀಕರಣವು ವ್ಯಕ್ತಿಯ ಬೆಳವಣಿಗೆಗೆ ಮಾರಕವಾಗಿದೆ. ಇದರಲ್ಲಿ ಸಂಕೇತಗಳ ಸಹಾಯದಿಂದ ಹೇಳಿಕೆ ಯಾವುದು ಸರಿ ಅಂತೇಳಿ ಗುರುತಿಸಬೇಕಾಗುತ್ತೆ. ಎ ಮತ್ತು ಬಿ ಮಾತ್ರ ಸರಿಯಾಗಿದ್ದಾವೆ. ಸಾಮಾಜೀಕರಣ ಅನ್ನೋದು ಶಾಲೆಗಳಲ್ಲೇನು ಸಂಭವಿಸೋದಿಲ್ಲ. ಸಾಮಾಜೀಕರಣ ಅಂತಕ್ಕಂಥದ್ದು ಬೆಳವಣಿಗೆಗೆ ಏನು ಮಾರಕ ಆಗಿರೋದಿಲ್ಲ, ವ್ಯಕ್ತಿಯ ಬೆಳವಣಿಗೆಗೆ. ಸಾಮಾಜೀಕರಣ ಅಂತಕ್ಕಂಥದ್ದು ವ್ಯಕ್ತಿಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಮಾನವ ಜೀವಿಯನ್ನು ಸಾಮಾಜಿಕ ಜೀವಿಯನ್ನಾಗಿ ಮಾಡುತ್ತದೆ. ಓಕೆನಾ, ಇದು ಸಾಮಾಜೀಕರಣ. ನೋಡಿ, ಸಾಮಾಜೀಕರಣ ಅಂತಿದ್ದಂಗೆ ನೀವೇನು ಮಾಡಬೇಕಾಗುತ್ತೆ, ಇಷ್ಟೆಲ್ಲ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಆದರೆ ನಿಮಗೊಂದು ಐಡಿಯಾ ಬರುತ್ತೆ. ನೆಕ್ಸ್ಟು ಇವೆಲ್ಲ ವಿವರಣಾತ್ಮಕ ಪ್ರಶ್ನೆಗಳು ಸ್ನೇಹಿತರೆ. ಓಕೆನಾ, ಬೇಕಂದರೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಓಕೆ ಸ್ನೇಹಿತರೆ, ಇದಿಷ್ಟು ವಿಚಾರಗಳು ನಮಗೆ ಇದರಲ್ಲಿ ನಾವು ಆಲ್ರೆಡಿ ಹಿಸ್ಟ್ರಿಯನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಜಿಯೋಗ್ರಫಿಯನ್ನು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. TET ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಜಿಯೋಗ್ರಫಿ, TET ಜಿಯೋಗ್ರಫಿ ಮತ್ತು TET ಇತಿಹಾಸ, GPSTR ಇತಿಹಾಸ ಮತ್ತು GPSTR ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರಗಳು ಕೂಡ ಆಗಿದ್ದಾವೆ, ರಾಜ್ಯಶಾಸ್ತ್ರ ಕೂಡ ಆಗಿದ್ದಾವೆ ಸ್ನೇಹಿತರೆ. ಇದೇ ಥರ ಘಟಕವಾರು ಇದ್ದಾವೆ, ನೋಡಿ ಅರ್ಥೈಸ್ಕೊಳ್ಳಿ. ತುಂಬ ಗಲಿಬಿಲಿ ಮಾಡಿಕೊಂಡು ಓದೋದಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ಓದ್ಕೊಳ್ಳಿ. ಸಮಯ ಕಡಿಮೆ ಇರೋದ್ರಿಂದ ತುಂಬ ಹಾರ್ಡ್ ವರ್ಕ್ ಮಾಡೋದಕ್ಕೆ ನಮಗೆ ಸಮಯಾವಕಾಶ ಇಲ್ಲ. ತುಂಬ ಸ್ಮಾರ್ಟ್ ವರ್ಕಲ್ಲಿ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಸ್ಮಾರ್ಟ್ ವರ್ಕಲ್ಲಿ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಏನಾದರೂ ಗೊಂದಲಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ವಂದನೆಗಳು.